ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ, ಒಂದು ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತದೆ. ಮೀನರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಭಯ ಅನ್ನುವುದು ಮನುಷ್ಯನ ಸಹಜ ಗುಣ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ, ಆತಂಕವಿರುತ್ತದೆ. ಮತ್ತು ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯ ಪಡುತ್ತಾರೆ. ಜನ್ಮಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಭಯವಿದ್ದರೆ 8ನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂತಹ ಆಕಸ್ಮಿಕ ಘಟನೆಗಳ ಭಯವನ್ನು ವಿಶ್ಲೇಷಣೆ ಮಾಡಬಹುದು. 12ನೇ ಭಾವದಿಂದ ವಸ್ತುಗಳನ್ನು, ಸಂಬಂಧಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಪಂಚತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ. ಪಂಚಮಾಧಿಪತಿ ಚಂದ್ರಗ್ರಹ, ನವಮಾಧಿಪತಿ ಮಂಗಳ ಗ್ರಹ. ಗುರುಗ್ರಹ ಎಂದರೆ ಜ್ಞಾನಕಾರಕ, ಸಂತಾನಕಾರಕ, ಧನಕಾರಕ, ಆತ್ಮ ವಿಶ್ಲೇಷಣೆಗೆ ಕಾರಕ, ಜವಾಬ್ದಾರಿಗಳಿಗೆ ಕಾರಕ ಗ್ರಹ. ಚಂದ್ರಗ್ರಹ ಎಂದರೆ ಮಾತೃಕಾರಕ, ಭಾವನೆಗಳಿಗೆ ಕಾರಕ, ಭಯಕ್ಕೆ ಕಾರಕ ಗ್ರಹ, ಮನಸ್ಸಿನ ಗುಪ್ತ ಚಿಂತನೆ, ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ. ಮಂಗಳ ಗ್ರಹ ಶಕ್ತಿ, ನೇತೃತ್ವ, ಕ್ರೋಧ, ಹಠ, ನಿಷ್ಠೆ, ಸಾಹಸಕ್ಕೆ ಪ್ರತೀಕ ಗ್ರಹ. ಜಾತಕದಲ್ಲಿ ಈ 3 ಗ್ರಹಗಳು ಬಲವಾಗಿದ್ದರೆ ಜಾತಕರು ಹೆಸರು, ಕೀರ್ತಿ ಗಳಿಸಿ ಆನಂದಕರ, ಸಂತೋಷಕರವಾದಂತಹ ಜೀವನವನ್ನು ನಡೆಸುತ್ತಾರೆ. ಯಾರ ಜಾತಕದಲ್ಲಿ ಈ 3 ಗ್ರಹಗಳು ಶತ್ರುಕ್ಷೇತ್ರ, ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು, ಚಂದ್ರಗ್ರಹ ನೀಚ ರಾಶಿ, ಮಂಗಳ ಗ್ರಹ 12ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಜೀವನ ಬಹಳ ಆತಂಕ, ಕಷ್ಟಕರವಾಗಿರುತ್ತದೆ. ರಾಶ್ಯಾಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರು ಹೆಚ್ಚು ಜ್ಞಾನವಂತರು ಆಗಿರುತ್ತಾರೆ. ಬೇರೆಯವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನು ಗಂಭೀರವಾಗಿ, ಬಹಳ ಮೃದುವಾಗಿ ಮಾತನಾಡುತ್ತಾರೆ. ಜ್ಞಾನವನ್ನು ಪಡೆಯಲು ಹಾಗೂ ಜ್ಞಾನವನ್ನು ಹಂಚಲು ಸದಾಕಾಲ ಆತೊರೆಯುತ್ತಾರೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ, ಅನುಕಂಪವನ್ನು ತೋರಿಸುತ್ತಾರೆ. ಗುರುವಿನ ಆಶೀರ್ವಾದದಿಂದ ಎಂತಹದೇ ಕಠಿಣವಾದಂತಹ, ಜಟಿಲವಾದಂತಹ ಕೆಲಸವಾಗಲಿ, ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ. ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸರಳವಾಗಿ ಮಾಡುವಂತಹ ಕಲೆ, ಜಾಣ್ಮೆ ಉಳ್ಳವರು. ಪಂಚಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು. ಮನಸ್ಸು ಬಹಳ ಚಂಚಲವಾಗಿರುತ್ತದೆ, ಬಹಳ ಕೋಮಲವಾಗಿರುತ್ತದೆ. ಮೀನರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ, ಗೆಳೆಯರ ಜೀವನವನ್ನು ಸ್ವಯಂ ವಿಶ್ಲೇಷಣೆ ಮಾಡುತ್ತಾರೆ, ಸ್ವಯಂ ಆತ್ಮ ಮಂಥನ ಮಾಡಿಕೊಳ್ಳುತ್ತಾರೆ. ನವಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಇವರು ಸಾಹಸಿ ಗುಣದವರು, ವೀರತ್ವ ಗುಣದವರು. ಮೀನರಾಶಿಯವರು ಮಲ್ಲಯುದ್ಧ, ದೈಹಿಕ ಯುದ್ಧ ಮಾಡುವುದಿಲ್ಲ. ಶಬ್ದಗಳಲ್ಲಿ, ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ. ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನು ಸರಿ ಮಾಡುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ಳುತ್ತಾರೆ. ಮಾತನ್ನು ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಯಾವುದೇ ಸಮಸ್ಯೆಗಳನ್ನು ಬಹಳ ಸಂಯಮ, ತಾಳ್ಮೆ, ಸಹನೆಯಿಂದ ಬಗೆಹರಿಸಿಕೊಳ್ಳುವಲ್ಲಿ ನಂಬಿಕೆ ಇಟ್ಟಿರುತ್ತಾರೆ. ಮೀನರಾಶಿಯ ಚಿಹ್ನೆ 2 ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಿಗೆ ಹೋಲಿಸಿದರೆ ಮೀನರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ, ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತಾರೆ. ಇವರ ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ
ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು ವಸ್ತುಗಳು ಮುಳುಗಿ ಹೋದರೂ ಮೀನು ಮಾತ್ರ ಬಹಳ ಸರಳವಾಗಿ ಈಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತದೆ. ಮೀನರಾಶಿಯವರ ಅವಗುಣವೆಂದರೆ ಯಾರನ್ನಾದರೂ ಬಹಳ ಬೇಗ ನಂಬುತ್ತೀರಾ. ದೇವರನ್ನು ನಂಬುವಷ್ಟೇ ಮನುಷ್ಯರನ್ನು ನಂಬಿ ಮೋಸ ಹೋಗುತ್ತಾರೆ. ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗುತ್ತಾರೆ. ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣುತ್ತಾರೆ. ಈ ಸಮಾಜದವರು ಮೀನರಾಶಿಯವರನ್ನು ಮಾನಸಿಕವಾಗಿ ಶೋಷಣೆ ಮಾಡುತ್ತಾರೆ. ನೀವು ನಿಮ್ಮ ಜೀವನ ಸಂಗಾತಿ ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿಯನ್ನು ವಹಿಸುತ್ತೀರಾ. ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೀರಾ. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿರುತ್ತದೆ. ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದರೆ ನನ್ನ ಜೀವನ ಸಂಗಾತಿಯ ಮೇಲೆ ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವೂ ಬೀರಬಾರದು, ಅವರ ಗೌರವಕ್ಕೆ ಧಕ್ಕೆ ಬರಬಾರದು, ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರದು ಎಂಬ ಅವ್ಯಕ್ತ ಭಯವಿರುತ್ತದೆ. ಮೀನರಾಶಿ ಬಚಕ್ರದ ಮೋಕ್ಷ ರಾಶಿಯಾಗಿದೆ. ಪ್ರೀತಿ, ಕ್ಷಮೆ, ಕರುಣೆಯ ಪ್ರತೀಕ ರಾಶಿ. ಈ ಮೂರೂ ಗುಣಗಳು ದೇವರಲ್ಲಿಯೂ ಇದೆ. ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರುತ್ತೀರಾ. ಭಯವನ್ನು ಬಿಡಿ. ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಗಳನ್ನು ದೂರ ಮಾಡಿರುತ್ತಾರೆ. ಜನರನ್ನು ನಂಬುವ ಬದಲು ಪರಮಾತ್ಮನನ್ನು ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.